ಬಾಸ್ IPL ಅಂದರೆ ಕೇವಲ 22 ಜಗದ ಮೈದಾನದಲ್ಲಿ ನಡೆಯೋ ಆಟ ಅಂದ್ಕೊಂಡಿದ್ದೀರಾ? ಹಾಗಾದರೆ ನೀವು ತಪ್ಪು ತಿಳಿದುಕೊಂಡಿದ್ದೀರಾ. ಈ 2026 IPLನಲ್ಲಿ ಬ್ಯಾಟಿಂಗ್ಗಿಂತ ಹೆಚ್ಚಾಗಿ ಜನರ ತಲೆಯಲ್ಲಿ ದೊಡ್ಡ ದೊಡ್ಡ ಕಲ್ಪನೆಗಳು, ಆತಂಕಗಳು ಓಡ್ತಿವೆ ಗುರು. ಈ ಸಲ ಮ್ಯಾಚ್ ಫಿಕ್ಸ್ ಆಗಿದೆಯಾ? ಅಹಮದಾಬಾದ್ ಪಿಚ್ನಲ್ಲಿ ಏನೋ ನಡೀತಿದೆ? RCBನ ಬೇಕಂತಲೇ ಫೈನಲ್ಗೆ ತಂದಿದ್ದಾರಾ? ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರೋ ಆ ಅಸಲಿ ಗೊಂದಲಗಳೇನು ಮತ್ತು ಇವತ್ತಿನ ಕ್ರಿಕೆಟಿನ ಇತಿಹಾಸ ಕರಾಳ ಸತ್ಯಗಳೇನು ಎಳೆದು ಜಗ್ಗಿ ಪೋಸ್ಟ್ ಮಾಡಿ ನಿಮಗೆ ತಲುಪಿಸುತ್ತೇನೆ. ಬನ್ನಿ, ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮುಂದಿರೋಣ. ಬನ್ನಿ. ನೋಡಿ, ಜನರ ಮನಸ್ಸಿನಲ್ಲಿರೋ ಮೊದಲನೇ ಆತಂಕ ಏನಂದರೆ ದಿ ಸ್ಕ್ರಿಪ್ಟ್. ಅಂದರೆ ಪ್ರತಿ ಸಲ IPL ಮ್ಯಾಚ್ ಲಾಸ್ಟ್ ಓವರ್ಗೆ ಹೋದಾಗ ನಾವೆಲ್ಲ ಅನ್ಕೊಂತೀವಿ, ಇದೆಲ್ಲ ಮುಂಚೆನೇ ಬರೆದಿಟ್ಟ ಕತೆ ಕಂಡ್ರು ಅಂತ. ಈ ಬಾರಿಯೂ ಗುಜರಾತ್ ಟೈಟಾನ್ ಕ್ವಾಲಿಫೈಯರ್ಗೆ 2-2ರಲ್ಲಿ ಗೆದ್ದು ಫೈನಲ್ಗೆ ಬರ್ತಿದ್ದಂತೆ RCB ವರ್ಸಸ್ ಗುಜರಾತ್ ಮ್ಯಾಚ್ TRPಗಾಗಿ ಫಿಕ್ಸ್ ಆಗಿದೆಯಾ ಅನ್ನೋ ಅತಿ ದೊಡ್ಡ ಗೊಂದಲ ಶುರುವಾಗಿದೆ. ಇನ್ನು ಎರಡನೇ ಆತಂಕ ಹೇಳುವುದಾದರೆ ಟಾಸ್ ಅಂಪೈರಿಂಗ್ ಬದ್ಧತೆ. ಈ ವರ್ಷ IPLನಲ್ಲಿ ಅದೆಷ್ಟೋ ಅಂಪೈರಿಂಗ್ ನಿರ್ಧಾರಗಳು ವಿವಾದ ಸೃಷ್ಟಿಸಿವೆ. ಹಾಗಾದರೆ ಫೈನಲ್ನಲ್ಲೂ ಅಂಪೈರ್ಗಳು ಎಡುತ್ತಾರಾ ಅಥವಾ ಥರ್ಡ್ ಅಂಪೈರ್ ಕ್ಯಾಮ್ರಾ ಆ್ಯಂಗಲ್ನಲ್ಲಿ ಏನಾದರೂ ಜಾದೂ ಮ್ಯಾಜಿಕ್ ಮಾಡ್ತಾರಾ ನೋಡಿ ಅನ್ನೋ ಆತಂಕ ಅಭಿಮಾನಿಗಳಲ್ಲಿ ನಿದ್ದೆಗೆಡಿಸಿದೆ. ಇದು ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಏನು ನಡೀತಿದೆ ಅಂತ ನೋಡೋಣ. ನೋಡಿ, ಈ ಸಲ ಫೈನಲ್ ಪಂದ್ಯದ ಭಾಷೆಯೇ ಬೇರೆ ಇರಲಿದೆ. ಈ ಬಾಸ್ ಅಹಮದಾಬಾದ್ನಲ್ಲಿನ ಲಕ್ಷಕ್ಕೂ ಅಧಿಕ ಜನ ಕೂರೋ ಸ್ಟೇಡಿಯಂನಲ್ಲಿ ಮಾತುಗಳಿಗಿಂತ ಹೆಚ್ಚಾಗಿ ಮೈಂಡ್ ಗೇಮ್ ನಡೆಯುತ್ತದೆ. ಗುಜರಾತ್ ತಂಡಕ್ಕೆ ಅದು ಹೋಮ್ ಗ್ರೌಂಡ್ ಆಗಿರಬಹುದು, ಆದರೆ ಅಲ್ಲಿನ ಕಿಂಗ್ ಕೊಹ್ಲಿ ಆರ್ಭಟದ ಮುಂದೆ ಯಾರ ಹೋಮ್ ಆರ್ಭಟವೂ ಯಾರ ಗ್ರೌಂಡವೂ ನಡೆಯಲ್ಲ ಅನ್ನೋ ಬೆಂಗಳೂರು ಅಭಿಮಾನಿಗಳ ನಂಬಿಕೆ ತುಂಬ ಇದೆ. ಬೆಂಗಳೂರಲ್ಲಿ ಅಭಿಮಾನಿಗಳಿಗಿಂತ ಹೆಚ್ಚಾಗಿ ಹೊರಗಿನ ಅಭಿಮಾನಿಗಳಿಗೂ ತುಂಬ ಚೆನ್ನಾಗಿ ಗೊತ್ತಿದೆ, ಕೊಹ್ಲಿಗೆ ಅದು ಅಹಮದಾಬಾದ್ ಗ್ರೌಂಡ್ ಅಲ್ಲ, ಅದು ಮ್ಯಾಜಿಕ್ ಅನ್ನೋದು ಗೊತ್ತಿದೆ. ನೋಡಿ, ಇಲ್ಲಿ ಆಟ ಕೇವಲ ರೇಸ್ ಬಾರಿಸುವುದಲ್ಲ, ಪ್ರೆಷರ್ ಅನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿ ಒಂದು ಕಡೆ ಯುವ ಶಕ್ತಿ ಗಿಲ್ ನಾಯಕತ್ವ, ಇನ್ನೊಂದು ಕಡೆ ಎಕ್ಸ್ಪೀರಿಯನ್ಸ್ ತುಂಬ ಮುಖ್ಯ. ಅಂದರೆ ಬ್ಯಾಕ್ ಟು ಬ್ಯಾಕ್ ಕಪ್ ಪಡೆಯಲೇಬೇಕೆಂಬ RCB ಹಠ ಈ ಫೈನಲ್ನಲ್ಲಿ ಭಾಷೆ ಸ್ವಾಮ್ಯವಾಗಿರಲ್ಲ. ಅದು ಪಕ್ಕಾ ಆಕ್ರಮಣಕಾರಿ ರಗಡ್ ಆಗಿ ಇರಲಿದೆ. ನೋಡಿ, ಬನ್ನಿ ಈಗ ಬರೋಣ ಎಲ್ಲ ಕಲ್ಪನೆಗಳು ಮೀರಿಸುವ ಒಂದು ಪ್ರಶ್ನೆ. 2026 IPL ಯಾರ ಕೈ ಸೇರಲಿದೆ? 2026ರಲ್ಲಿ 2025ರಲ್ಲಿ 18 ವರ್ಷ ಇತಿಹಾಸ, ಮೊದಲೇ ಬಾರಿಗೆ ಕಪ್ ಎತ್ತಿ ಇತಿಹಾಸ ಸೃಷ್ಟಿಸಿದ RCB ಈ ಬಾರಿಯೂ ಪ್ರತಿ ಫಾರ್ಮ್ನಲ್ಲಿಯೂ 18 ಜನ ಅನ್ಕೊಂತಿದ್ದಾರೆ RCBಗೆ ಈ ಸತತ 2 ಬಾರಿ ಕಪ್ ಗೆಲ್ಲೋಕೆ ಆಗಲ್ಲ ಅಂತ. ಆದರೆ ನೆನಪಿಡಿ, ರೆಕಾರ್ಡ್ಸ್ ಇರೋದೇ ಬ್ರೇಕ್ ಮಾಡೋಕೆ. ನೋಡಿ, ಕ್ರಿಕೆಟ್ ವಿಶ್ಲೇಷಕರ ಪ್ರಕಾರ ಫೈನಲ್ ಪಂದ್ಯದಲ್ಲಿ ಯಾರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡ್ತಾರೋ ಅವರಿಗೆ 60% ಗೆಲ್ಲೋ ಚಾನ್ಸ್ ಇರುತ್ತದೆ. ಆದರೆ GTU ರಶೀದ್ ಖಾನ್ ಬೌಲಿಂಗ್ ಮತ್ತು RCBಯ ಮಿಡ್ ಆರ್ಡರ್ ಬ್ಯಾಟಿಂಗ್ ನಡುವಿನ ಜಿದ್ದಾಜಿದ್ದಿಯಲ್ಲಿ ಯಾರು ಕೊನೆಯ 4 ಓವರ್ಗಳನ್ನು ಚೆನ್ನಾಗಿ ಆಡ್ತಾರೋ ಅವ್ರದ್ದೇ ಜಯ. ನೋಡಿ, ಮತ್ತೆ ಹೇಳೋದಾದ್ರೆ, ಹಾಗಾದರೆ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿರೋ ಕಲ್ಪನೆ ಏನು ಹೇಳುತ್ತದೆ? IPL ನಿಜವಾಗಿಯೂ ಸ್ಕ್ರಿಪ್ಟೆಡ್ ಅನಿಸುತ್ತಾ ಅಥವಾ ಮೈದಾನದಲ್ಲಿ ನಡೆಯೋ ಒಂದು ರೋಮಾಂಚಕ ಕತೆ, ರೋಮಾಂಚನ? ನೀವು ಫಿದಾ ಆಗಿದ್ದೀರಾ? ಕಮೆಂಟ್ ಮಾಡಿ, ಬಾಕ್ಸ್ನಲ್ಲಿ ಓಪನ್ ಇದೆ. ನಿಮ್ಮ ಪ್ರಕಾರ ಈ ಸಲ ಕಪ್ ಯಾರ್ದು ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಆಡಿಯೋ ಸ್ಕ್ರಿಪ್ಟ್ ಆಗಿದ್ದರೆ RCB ಮತ್ತು GT ಫ್ಯಾನ್ಸ್ಗಳಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಬಾಯ್.